सर्वमंगलमंगल्ये शिवे सर्वार्थसाधिके शिवयोगी सिद्धरा ಹನ್ನೊಂದು ದಿವಸಗಳ ಪರ್ಯಂತ ಸಾಗಿಕೊಂಡು ಬಂದಿರುವ ಪುರಾಣ ಮೊನ್ನೆ ತಾನೇ ಮಹಾಮಂಗಲಗೊಂಡು ನಿನ್ನೆ ತಾನೇ ಪ್ರಾರಂಭಗೊಂಡು ಇವತ್ತಿನ ದಿವಸ ಧಾರ್ಮಿಕ ವೇದಿಕೆ ಹಾಗೂ ಆ ಕಡೆ ಈ ಕಡೆ ತಿರುಗಾಡುವಂತಹ ಸರ್ವ ಭಕ್ತರು ವೇದಿಕೆಯ
ಪೂಜ್ಯ ಅಪ್ಪಾಜಿಯವರಿಂದ ಶಾಸಕರಿಗೆ ಗೌರವ ಸನ್ಮಾನ. ಈಗ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಪಾಟೀಲ್ ಸರ್ ಅವರು ಅಪ್ಪಾಜಿಯವರಿಗೆ ಗೌರವಿಸ್ತಾ ಇದ್ದಾರೆ. ಪಾಟೀಲ್ ಸಾಹೇಬರು ಬೇರೆ ಕಡೆ ಹೋಗುವ ಕಾರಣದಿಂದ ಅಪ್ಪಾಜಿ ಅವರು ಎಲ್ಲ ಕಲಾವಿದರಿಂದ ಪ್ರಾರ್ಥನಾ ಗೀತೆ ನಡೆದಾಡುತ್ತಿರುವ ಪವನ್ ಕುಮಾರಣ್ಣ ವಳಕೇರಿ ಅವರು ಅಪ್ಪಾಜಿಯವರ ಆಶೀರ್ವಾದದಿಂದ ಮತ್ತೊಮ್ಮೆ ಅವರು ಜೀವ ಗೆದ್ದು ಮುದನೂರು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಈಗ ಪ್ರಾರ್ಥನೆ. ಜೋಳ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇಂದು ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಈ ಬ್ರಹ್ಮ ವೇದಿಕೆಯ ಮೇಲೆ ನಮ್ಮೆಲ್ಲರ ಆರಾಧ್ಯ ಗುರು ಪರಮಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರು ಆಸೀನರಾಗಿದ್ದಾರೆ. ಶ್ರೀಮಠದ ಸಕಲ ಭಕ್ತರ ಪರವಾಗಿ ಪೂಜ್ಯ ಅಪ್ಪಾಜಿಯವರಿಗೆ ಪ್ರೀತಿಯಿಂದ ಜೋರಾದ ಚಪ್ಪಳೆ ತಟ್ಟುವ ಮೂಲಕ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕಡ್ತಕ್ಕಂಥ ಪಂಚಳ ಕುಲದಲ್ಲಿ ಸಿದ್ಧಲಿಂಗನಾದೆ, ಹಾಲಮತದ ಎಲ್ಲಾ ಲಿಂಗನೇ ಗುರು ಎಂದು ಸಾರಿದೆ. ಜಂಗಮ ಕುಲದಲ್ಲಿ ಜನಿಸಿ ಬಂದು 106 ರೂಪ ತೋರುವ ನೀನು ಯಾವ ಕುಲದವನೋ ನಾನರಿಯೇ, ಮುರುಘರಾಜೇಂದ್ರ ಗುರು ಸಿದ್ದರಾಮ ಎನ್ನುವಂತೆ ಈ ಕಾರ್ಯಕ್ರಮದ ಘನ ನೇತೃತ್ವವನ್ನು ವಹಿಸುವ ಮೂಲಕ ಮಾತೋಶ್ರೀ ಸಿದ್ದರಾಮಾಂಬೆ ತಾಯಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮುದನೂರು, ಕೋಟ್ನೂರು, ಅನೇಕ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ 4 ರಾಜ್ಯದ ಭಕ್ತಾದಿಗಳು ಕೂಡ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಪಡೆದುಕೊಳ್ಳಲು ಭೀಮಾಶಂಕರ್ ಸಿರ್ಸಿ, ಶ್ರೀಮತಿ ಶರಣಮ್ಮ ಭೀಮಾಶಂಕರ್ ಸಿರ್ಸಿ ಅವರಿಂದ ತುಲಾಭಾರ ಕಾರ್ಯಕ್ರಮ ನಡೀತದೆ. ಅಂಗದ ಮೂಲೆಗೆ ಬಂಗಾರವನ್ನ ಹಾಕುವ ಮೂಲಕ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಪಡಿತಾ ಇದ್ದಾರೆ. ಜೋರಾದ ಚಪ್ಪಳೆ ತಟ್ಟುವ ಮೂಲಕ ಅವರೆಲ್ಲರೂ ಪೂಜ್ಯರ ಆಶೀರ್ವಾದ ಪಡೆದುಕೊಳ್ಬೇಕು. ಅದೇ ರೀತಿಯಾಗಿ ಇಂದು ಮದ್ದು ಸುಡುವ ಕಾರ್ಯಕ್ರಮ ರಥೋತ್ಸವದ ನಂತರ ಮದ್ದು ಸುಡುವ ಕಾರ್ಯಕ್ರಮ ಪಡೆದುಕೊಳ್ತಾ ಇದ್ದಾರೆ. ಅವರ ತಾಯಿಯರಾಗಿರ್ತಕ್ಕಂಥ ಪಾರ್ವತಿ ಅಮ್ಮವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ನೀಲಕಂಠರಾವ್ ಪಾಟೀಲ್ ಕಾಕ ಅವರು ಗೌರವಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಧ್ಯಕ್ಷರಾದ ನೀಲಕಂಠರಾವ್ ಪೊಲೀಸ್ ಪಾಟೀಲ್ ಅವರಿಗೆ ಅಪ್ಪಾಜಿ ಅವರಿಂದ ಆಶೀರ್ವಾದ, ಹಾಗೆ ಹಿರಿಯರಾಗಿರ್ತಕ್ಕಂಥ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಅವರಿಗೆ ಕೂಡ ಅಪ್ಪಾಜಿಯವರು ಆಶೀರ್ವದಿಸ್ತಾರೆ. ಪೊಲೀಸ್ ಪಾಟೀಲ್ ಗ್ರಾಮದ ಹಿರಿಯರು, ಅವರಿಗೆ ಕೂಡ ಗೌರವ ಸಮರ್ಪಣೆ. ಶಿವಲಿಂಗಯ್ಯ ಮಠಪತಿ ಅವರಿಗೆ ಅಪ್ಪಾಜಿಯವರಿಂದ ಆಶೀರ್ವಾದ. ಬೆಳಗಾವ್ SP ಅವರ ತಾಯಿಯವರಾಗಿರ್ತಕ್ಕಂಥ ನಮ್ಮ ಗ್ರಾಮೀಣ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಲಾಡಿ ಸಾಹೇಬರು, ನಟರಾಜ್ ಲಾಡಿ ಸಾಹೇಬರು ವೇದಿಕೆಗೆ ಬರಬೇಕು. ಈಶ್ವರ ಡಿಜಿಟಲ್ ಫ್ಲೆಕ್ಸ್ ನ ಮಾಲೀಕರು ಯಾರಾದರೂ ಬಂದು ಅಪ್ಪಾಜಿಯವರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶರಣಗೌಡ ಮದ್ರಿಯವರಿಗೂ ಅಪ್ಪಾಜಿಯವರಿಂದ ಆಶೀರ್ವಾದ. ಶರಣಗೌಡ ಪಾಟೀಲ್ ಮದ್ರಿಯವರಿಗೆ ಮದ್ದು ಸುಡುವ ಕಾರ್ಯಕ್ರಮ ನೇರುಗಂಜ ಕುಟುಂಬಸ್ಥರಿಂದ ನಡೆಯುತ್ತದೆ. ಉತ್ತರವರು ವೇದಿಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಂದು ರಥೋತ್ಸವ ಅದ್ದೂರಿಯಾಗಿ ಜರುಗಿತು.
ಈ ಬ್ರಹ್ಮ ವೇದಿಕೆಯ ಮೇಲೆ ನಮ್ಮೆಲ್ಲರ ಆರಾಧ್ಯ ಗುರು ಪರಮ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರು ಆಸೀನರಾಗಿದ್ದಾರೆ. ಶ್ರೀಮಠದ ಸಕಲ ಭಕ್ತರ ಪರವಾಗಿ ಪೂಜ್ಯ ಅಪ್ಪಾಜಿಯವರಿಗೆ ಪ್ರೀತಿಯಿಂದ ಜೋರಾದ ಚಪ್ಪಳೆ ತಟ್ಟುವ ಮೂಲಕ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆಶೀರ್ವಾದ ಬೆಳಗಾವ್ SP ಅವರ ತಾಯಿಯವರಾಗಿರ್ತಕ್ಕಂಥ ಪಾರ್ವತಿ ಅಮ್ಮರಿಗೂ ಕೂಡ ಅಪ್ಪಾಜಿಯವರಿಂದ ಆಶೀರ್ವಾದ. ನಮ್ಮ ಗ್ರಾಮೀಣ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸರ್ಕಾರಿ ಮತ್ತೊಂದು ಹೆಸರೇ ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಹೀರಾ ಸಾಹೇಬರು, ಕೆಲವೇ ದಿನ ಪೂಜಾರಿಯವರು, ಶಾಂತಪ್ಪ ನಿಂಬಾಳ್ ಅವರು ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರವಚನ ಕಾರ್ಯಕ್ರಮ ತಾವೆಲ್ಲ ದಿನಾಲು ಪುರಾಣ ಬಂದ ಬಹಳ ಅದ್ಭುತವಾದಂಥ ವಿಚಾರಗಳನ್ನು ಕೇಳಿದ್ದೀನಿ ಅಂತ ನಾನು ಕೇಳಿದ್ದೀನಿ. ಇವತ್ತು ಜಾತ್ರೆ ಇದು ನಮ್ಮ ಹಿಂದಿನ ಹಿರಿಯರು ಪರಂಪರೆಯಿಂದ ಬಂದಿರತಕ್ಕಂಥ ಜಾತ್ರೆ. ರೈತರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಭಗವಂತನ ನೆನೆತಕ್ಕಂಥ ವಿಚಾರ ಮತ್ತು ನಮಗೆಲ್ಲರಿಗೂ ಕೂಡ ಒಳ್ಳೆಯ ಮಾರ್ಗವನ್ನು ತೋರಿಸ್ತಕ್ಕಂಥ ವಿಚಾರ ಮತ್ತು ಯಾವ ರೀತಿ ತೇರು ಸಾಗುತ್ತದೆ ಅದೇ ರೀತಿ ಕೂಡ ನಮ್ಮ ಜೀವನದ ರಥವನ್ನು ಕೂಡ ಆ ಭಗವಂತನ ಆಶೀರ್ವಾದದಿಂದ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗಲಿ ಅಂತ ಹೇಳಿ ನಾವೆಲ್ಲ ಭಕ್ತಿ ಭಾವದಿಂದ ಇಲ್ಲಿಗೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ಪರಮ ಪೂಜ್ಯ ಮುರುಘರಾಜೇಂದ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ದರಾಮೇಶ್ವರ ಅಪ್ಪ ಅವರು ಜಾತ್ರೆಯನ್ನು ಪ್ರಾರಂಭ ಮಾಡಿದರು. ನನ್ನ ಜೊತೆಗೆ ಪ್ರಥಮವಾಗಿ ಬಂದಿದ್ದೆ. ಇವತ್ತು ತಾವೆಲ್ಲ ನೋಡಿದ್ದೀರಿ, ಒಬ್ಬ ಪರಮ ಪೂಜ್ಯ ಗುರುಗಳು ಭಾಳ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲರೂ ನಿಜವಾಗಿ ಹೆಮ್ಮೆ ಪಡಬೇಕು. ಉದ್ನೂರು ಗ್ರಾಮದವರಾಗಲಿ ಕಲಬುರಗಿ ಜಿಲ್ಲೆ ಜನತೆ ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನಂದರೆ, ಮುರುಘರಾಜೇಂದ್ರ ಅಪ್ಪ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ಗಿನ್ನಿಸ್ ದಾಖಲೆ ಅಂತ ಇರ್ತದೆ. ಅದು ಯಾರೂ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗಿನ್ನಿಸ್ ದಾಖಲೆ ಸೇರಿರ್ತಕ್ಕಂಥ ಉದಾಹರಣೆಗಳು ಯಾರ್ದು ಇಲ್ಲ. ಅದು ನಮ್ಮ ಮಠದ ಪರಮ ಪೂಜ್ಯರಾದ ಮುರುಘರಾಜೇಂದ್ರ ಮಹಾಸ್ವಾಮಿಗಳು 10,000 ಯುವಕರಿಗೆ ಸ್ವಾಮಿ ವಿವೇಕಾನಂದ ಡ್ರೆಸ್ಗಳನ್ನು ಹಾಕಿರ್ತಕ್ಕಂಥದ್ದು ಗಿನ್ನಿಸ್ ದಾಖಲೆಯಾಗಿದೆ. ಇವತ್ತು 771 ಅಮರಗಳನ್ನು ಪೂಜೆ ಮಾಡಿರ್ತಕ್ಕಂಥದ್ದು ಕೂಡ ಗಿನ್ನಿಸ್ ದಾಖಲೆಗೆ ಸೇರಿದೆ. ಇವತ್ತು ಅವರು ಪಿಟೀಲು ವಾದನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಭಾರತದ ಇತಿಹಾಸದಲ್ಲಿ ಯಾರಿಗೂ ಕೂಡ ಇಷ್ಟೊಂದು ಗಿನ್ನಿಸ್ ದಾಖಲೆಗೆ ಹೋಗಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ, ಆ ರೈತನಿಗೆ ಸನ್ಮಾನ ಮಾಡಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಿರ್ತಕ್ಕಂಥದ್ದು ಕೂಡ ಗಿನ್ನಿಸ್ ದಾಖಲೆಗೆ ಹೋಗಿರ್ತಕ್ಕಂಥದ್ದು. ರೊಟ್ಟಿ ಬುತ್ತಿ ಜಾತ್ರೆ ತಾವೆಲ್ಲ ಮುಗುಳ್ಕೋಡಲ್ಲಿ ಹೋಗಿ ನೋಡಿರ್ಬೋದು. ಆ ರೊಟ್ಟಿ ಬುತ್ತಿ ಜಾತ್ರೆ ಕೂಡ ಏನಪ್ಪ ಅಂದ್ರೆ ಗಿನ್ನಿಸ್ ದಾಖಲೆಗೆ ಹೋಗಿರ್ತಕ್ಕಂಥ ಇತಿಹಾಸ. ಇವತ್ತು ಯಾವ ಕೊಂಪೇನಾಗಿರ್ತಕ್ಕಂಥ ನಮ್ಮ ಜಿಡ್ಗ ಮಠ ಇವತ್ತು ನಂದನವನವಾಗಿ ಸ್ವರ್ಗ ಕಂಡಂತ ಆಗ್ತದೆ. ಅಂತ ಒಂದು ಮಟ್ಟಕ್ಕೆ ತೆಗೆದುಕೊಂಡ್ರೆ ಹೋಗಿರ್ತಕ್ಕಂಥ ಸಣ್ಣ ವಯಸ್ಸಿನಲ್ಲಿ ಯಾರಾದರೂ ಮಾಡಿದ್ರೆ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಮುರುಘರಾಜೇಂದ್ರ ಅಪ್ಪ ಅವರು ಆ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಬಹಳಷ್ಟು ಜನ ಮುಂದೆ ಆಗಿರ್ತಕ್ಕಂಥ ಪಾವಡಗಳು ಹೇಳ್ಬೋದು, ಹಿಂದೆ ಆಗಿರ್ತಕ್ಕಂಥ ಪಾವಡಗಳು ಹೇಳ್ಬೋದು. ಸಾಕ್ಷಾತ್ ಪಾವಡ ಮೊನ್ನೆ ಜಾತ್ರೆ ದಿನ ಈಗ ಆಶೀರ್ವಾದ ಪಡೆದುಕೊಂಡು ಹೋಗಿರ್ತಕ್ಕಂಥ ಈ ಮಠದ ಭಕ್ತನಾಗಿರ್ತಕ್ಕಂಥ ಪವನ್ ಒಳಕೇರಿಯವರು ನಾವು ಅವರು ಕೂಡ ಸೀಟ್ನೋಡು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ನಾವೆಲ್ಲರೂ ಸೇರಿ ಮುಗುಳ್ಕೋಡು ಜಾತ್ರೆಗೆ ಹೋಗೋಣ ಅಂತ ಮಾತಾಡಿದ್ದೆವು. ಆ ಮುಗುಳ್ಕೋಡು ಜಾತ್ರೆಗೆ ಹೋಗೋಣ ಎಲ್ಲೂ ಕಲ್ತಂತೀವಿ. ಆದ್ರೆ ಅವನಿಗೆ ಆರಾಮ್ ತಪ್ಪು 2-3 ದಿನದಲ್ಲಿ.
ಆರಾಮ್ ತತ್ತೊಂದೇನು ಗುಲ್ಬರ್ಗದಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ, ಹೈದರಾಬಾದ್ ತೊಗೊಂಡು ಹೋದ್ರಿಂದ ಹೈದರಾಬಾದ್ ಡಾಕ್ಟರ್ನೂ ಕೂಡ 90% ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ, ಒಂದು 10% ಅನ್ಕೊಂಡ್ರೆ ನಾವು ಹೇಳ್ಬೋದು, ಅದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ನಾನು ಮುಗುಳ್ಕೋಡಕ್ಕೆ ಹೋಗಿದ್ದೆ ಅಪ್ಪ ಅವ್ರ ಹತ್ರ. ತುಂಬಿದ ಸಭೆಯಲ್ಲಿ ಬಹಳಷ್ಟು ಜನಸಾಗರದ ಮಧ್ಯದಲ್ಲಿ ಕೂಡ ಅಪ್ಪವರೇ ತಮ್ಮ ಭಕ್ತ ಈ ಮಠಕ್ಕೆ ಬರಬೇಕಂತ ಬೇಡ್ಕೊಂಡಿದ್ದೀನಿ, ಬಂದು ದರ್ಶನ ತಗೊಳ್ತಕ್ಕಿಂತ ಮನುಷ್ಯ ಇವತ್ತು ಬಹಳ ಸೀರಿಯಸ್ ಆಗಿ ಪ್ರಾಣ ಪಕ್ಷಿ ಹಾಕ್ತಾ ಹೋಗ್ತಾ ಇದೆ, ತಮ್ಮೆಲ್ಲರ ಆಶೀರ್ವಾದ ತಾವು ದಯಮಾಡಿ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಫೋನ್ ಹಚ್ಚಿ ಫೋನ್ ಮುಖಾಂತರ ಅವನ ಹೆಂಡತಿಗೆ ಮಾತನಾಡಿ ಅಪ್ಪವರು ಒಂದು ಮಾತು ಹೇಳಿದ್ರು. ಲಚ್ಚಾಣದ ಸಿದ್ದಪ್ಪ ಮಹಾರಾಜರು, ಯಲ್ಲಾಲಿಂಗ ಮಹಾಪ್ರಭುಗಳು, ಜಿಡಗಾದ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರ ಆಶೀರ್ವಾದ ಅವನ ಮೇಲಿದೆ, ಏನೂ ಆಗಂಗಿಲ್ಲ, ಆರಾಮಾಗಿ ಬರ್ತಾನೆ, ನೀನು ಧೈರ್ಯ ಆಗಿರು ತಂಗಿ ಅಂತ ಹೇಳಿ ಫೋನ್ನಲ್ಲಿ ಹೇಳಿದ್ರು. ಇವತ್ತು ಆರಾಮಾಗಿ ಬಂದು ಅವನ ಆಶೀರ್ವಾದ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಇದು ಸಾಕ್ಷಾತ್ ನಮ್ಮೆದುರು ನಡೆದಿರ್ತಕ್ಕಂಥ ಪಾವಾಡಗಳು, ಹಿಂದೆ ಮುಂದೆ ಆಗಿರ್ತಕ್ಕಂಥದ್ದಲ್ಲ. ಯಾರು ಈ ಮಠದ ಮೇಲೆ ಭಕ್ತಿ ಇಟ್ಟು ನಂಬಿರ್ತಕ್ಕಂಥವ್ರಿಗೆ ಎಂದೂ ಕೂಡ ಉಸಿ ಹೋಗಿರ್ತಕ್ಕಂಥದ್ದು ಇತಿಹಾಸ ಇಲ್ಲ. ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದ ಮೇಲೆ ಅಪ್ಪವರು ಆಜ್ಞಾಪೂರ್ವಕವಾಗಿ ಇಲ್ಲಿ ಇರ್ತಕ್ಕಂಥ ಕಲ್ಯಾಣ ಮಂಟಪಕ್ಕೆ 50 ಲಕ್ಷ ರೂಪಾಯಿ ಕೊಟ್ಟು ಅದರ ಉದ್ಘಾಟನೆಯನ್ನು ಕೂಡ ಅಪ್ಪವರಿಂದ ಮಾಡಿಸಿದ್ದೇವೆ. ನಮ್ಮ ದಿವಂಗತ ಶಿವರಾಜ್ ಪಾಟೀಲ್ರು, ಸಿದ್ದನಗೌಡರು, ನೀಲಕಂಠರವರು, ಶಿವರಾಜ್ ಪಾಟೀಲ್ ಒಂದು ಬೇಡಿಕೆ ಇತ್ತು, ದೇವಸ್ಥಾನ ಕಟ್ಟಬೇಕಂತ ಹೇಳಿ ಅವ್ರ ಕಾಲಕ್ಕೆ ಪೂಜಾ ಮಾಡಿದಿತ್ತು. ಅಪ್ಪರೇ ಇರಲಿಲ್ಲ, ಅವಾಗೆ ಮಾಡಿ ಈಗ 50 ಲಕ್ಷ ರೂಪಾಯಿ ಮತ್ತೆ ಹಾಕೀನಿ, ದಯಮಾಡಿ ಪ್ರಾರಂಭ ಮಾಡ್ಲಿಕ್ಕೆ ಹೇಳ್ರಿ ನೀಲಕಂಠರವರಿಗೆ. ಅದು ತಾನೇ ಆಟೋಮೆಟಿಕ್ ಏನಪ್ಪ ಅಂದ್ರೆ ಪ್ರಾರಂಭ ಆಗ್ತದೆ ಅಂತ ನೀವು ಹೇಳಿರಿ. ಅದಕ್ಕೇನಪ್ಪ ಅಂದ್ರೆ ಆ ದೊಡ್ಡ ಬಸವೇಶ್ವರ ದೇವಸ್ಥಾನ ಚನ್ನಬಸವೇಶ್ವರ ರೀತಿಯಲ್ಲಿ ಏನಪ್ಪ ಕಟ್ಟಡ ಆಯ್ತಂದ್ರೆ ಇದು ಸಾರ್ಥಕ ಆಗ್ತದೆ, ಆ ಕೆಲಸ ಪ್ರಾರಂಭ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ನಾಳೆ ವಿಧಾನಸಭೆ ನಡೆದ ಕಾರಣ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ದಯಮಾಡಿ ಕ್ಷಮಿಸಬೇಕು. ತಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಆ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಅವರ ಪಾದಕ್ಕೆ ಬಿದ್ದು ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಶರಣು ಶರಣಿಯರೇ, ಒಂದು ಸಮಯ ಇತ್ತು ಇಲ್ಲಿ ಹ್ಯಾಂಗಂದ್ರೆ ಈ ಜಾಗದಲ್ಲಿ ಒಂದು ಗ್ಲಾಸ್ ನೀರು ಕುಡಿಲಿಕ್ಕೆ ಸಹಿತ ಸಿಗ್ಲಾರ್ದಂತ ಈ ಒಂದು ಸಮಯ ಇತ್ತು, ಒಂದು ಟೈಮ್. ಸಿದ್ದರಾಮ ಶಿವಯೋಗಿಗಳು ಅವರ ಸಂಕಲ್ಪದಂತೆ ಇವತ್ತು ಇದೇ ಜಾಗದಲ್ಲಿ ಇವತ್ತು ಲಕ್ಷ ಲಕ್ಷ ಜನರು ಬಂದರೂ ಸಹಿತ ಪ್ರಸಾದ, ಮಹಾ ಪ್ರಸಾದ ಎಲ್ಲ ಯಾವ ಭಕ್ತರಿಗೆ ಏನೂ ಕೊರತೆ ಆಗದಂತೆ ಇವತ್ತಿನ ದಿನ ಇವಂತ ಒಂದು ಕೈಲಾಸದಂತ ಈ ಒಂದು ಜೋಡಬಸವೇಶ್ವರ ಜಾಗ ಹೆಂಗಂದ್ರೆ ಶರಣರು ಶಿವಯೋಗಿ ಸಿದ್ದರಾಮ ಶಿವಯೋಗಿಗಳು ನಡೆದಂತ ಈ ಪವಿತ್ರವಾದ ಜಾಗ ಇಂದು ಕೈಲಾಸದಂತೆ ಕಾಣುತ್ತಿದೆ. ಆ ಶಿವಯೋಗಿ ಸಿದ್ದರಾಮೇಶ್ವರರ ಕರ್ತೃಗದ್ದಿಗೆಯಲ್ಲಿ ನಮಸ್ಕರಿಸಿ ಮತ್ತು ಈ ನಮ್ಮ ಅದ್ಧೂರಿಯಾದ ಜಾತ್ರಾ ಕಾರ್ಯಕ್ರಮವನ್ನು ಸಾನ್ನಿಧ್ಯ ವಹಿಸಿದಂಥ ಡಾಕ್ಟರ್ ಪರಮ ಪೂಜ್ಯರು ಮುರುಘರಾಜೇಂದ್ರ ಅಪ್ಪ ಅಂಗಳವರ ಪಾದಕಮಗಳಲ್ಲಿ ನಮಿಸುತ್ತಾ, ಇನ್ನೂರ ಮಾತೆ ತಾಯಿ ಬಹಳ ಕಾಳಜಿಯಿಂದ ಜಾತ್ರೆ ಮುಗಿಯುವವರೆಗೂ ಪ್ರತಿದಿನ ಬಂದು ವೇದಿಕೆಯನ್ನು ಅಲಂಕರಿಸಿ ಜಾತ್ರಾ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ಕೊಟ್ಟಂತ ತಾಯಿಯವರ ಕಮಲಗಳಲ್ಲಿಯೂ ಸಹ ನಮಸ್ಕಾರ ಮಾಡುತ್ತಾ, ಇನ್ನೋರ್ವ ಮಾತೆ ನಮಸ್ಕರಿಸುತ್ತಾ ಮತ್ತು ಈಗ ಶಾಸಕರು ಸ್ವಲ್ಪ ಸಮಯದ ಅವರಿಗೆ ಬೆಂಗಳೂರು ಹೊಂಟಿದ್ದಾರೆ. ಆದ ಕಾರಣ ಅವರು ತಮ್ಮ ಒಂದು 4 ನುಡಿಗಳನ್ನು ಹೇಳಿ ಹೋಗಬೇಕಾಗಿತ್ತು. ಅವರು ಕಾರ್ಯಕ್ರಮವನ್ನು ನೆರವೇರಿಸಿ ಅವರು ಸ್ವಲ್ಪ ಹೋಗುವ ಕಾರಣದಲ್ಲಿ ಹೋಗಿದ್ದಾರೆ. ಮತ್ತು ಬಸವೇಶ್ವರ ಹೀರಾ ACP ಸಾಹೇಬರು ಸಹಿತ ಆಗಮಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಲಕ್ಷ್ಮಣ ಯಾವುದು ಗದ್ದಲಾಗದಂತೆ ನೋಡಿಕೊಂಡಂತ ನಮ್ಮ ಪೊಲೀಸ್ ಇಲಾಖೆಯವರಿಗೂ ಕೂಡ ಸಿಬ್ಬಂದಿ ವರ್ಗದವರಿಗೂ ಪೊಲೀಸ್ ಇಲಾಖೆಯ ಎಲ್ಲ ಉಪಾಧ್ಯಕ್ಷರಾದಂತಹ ವೇದಮೂರ್ತಿ ಶ್ರೀಲಿಂಗ ಸ್ವಾಮಿ ಮಠಪತಿ ಅವರಿಗೂ ಸಹ ಅವರು ಹಿರಿಯರು, ಬಹಳ ವರ್ಷದಿಂದ ಶಿವರಾಜ್ ಪಾಟೀಲ್ ಅಣ್ಣವರವರು ಈ ಒಂದು ಮಠದ ಎಲ್ಲ ಜಾತ್ರಾ ಕಾರ್ಯಕ್ರಮ ಏನಿದ್ರು ಬಹಳ
ನಿಭಾಯಿಸಿ ಬಂದಂಥವರು ಆ ಶಿವಲಿಂಗಯ್ಯ ಮಠಪತಿಯವರಿಗೂ ಸಹ ಅನಂತ ನಮಸ್ಕಾರವನ್ನು ಮಾಡುತ್ತಾ ಮತ್ತು ಕಮಿಟಿ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಕಮಿಟಿ ಎಲ್ಲ ಸದಸ್ಯರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲ ಕಮಿಟಿಯ ಸದಸ್ಯರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಗ್ರಾಮದ ಹಿರಿಯರು, ತಾಯಿ ತಂದೆಯರು ಮತ್ತು ಯುವಕರು ಈ ಜಾತ್ರಾ ಕಾರ್ಯಕ್ರಮವನ್ನು ಮುಗಿಯುವವರೆಗೆ ತಮ್ಮ ತನು ಮನ ಭಾವ ಭಕ್ತಿ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದಂಥ ಎಲ್ಲ ಗ್ರಾಮದ ಸದ್ಭಕ್ತರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ತಮ್ಮ ಕಂಚಿನ ಕಂಠದಿಂದ ಸಿದ್ದರಾಮೇಶ್ವರ ಪುರಾಣವನ್ನು ಜನರಿಗೆ ಉಳಿಗೊಳಿಸಿದ್ದಾರೆ ಮತ್ತು ಆ ಎಲ್ಲ ಕಲಾ ಬಳಗದವರು ಪುರಾಣಿಕರು ಸಂಗಮೇಶ್ ಶಾಸ್ತ್ರಿಗಳು ಮತ್ತು ಗವಾಯಿಗಳು ಮಹೇಶ್ ದಣ್ಣೂರ್, ರಿದಮ್ ಪ್ಯಾಡ್ ಎಲ್ ಉದನೂರ್, ಬಲವಂತ್ ಎಲ್ ಉದನೂರ್, ತಬಲಾ ಶ್ರೀ ಅಶೋಕ್ ಆಳನ್, ಕ್ಯಾಶಿಯೋ ಶ್ರೀ ಪರಮೇಶ್ವರ್ ಶೆಟ್ಟಿ ತೆಲ್ಲೂರ್, ಈ ಎಲ್ಲ ಕಲಾ ಬಳಗಕ್ಕೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವರ್ಷ ಅಲ್ಲಿ ನಾನು ಗುರುವಂದನಾ ಕಾರ್ಯಕ್ರಮದಲ್ಲಿ ಹೋಗಿದ್ದೆ. ಅಪ್ಪ ಅವರ ಒಂದು ಕಲ್ಪನೆ, ಅವರ ಒಂದು ಮುಂದಿನ ಭವಿಷ್ಯದ ವಿಚಾರ ನೋಡಿ ಅವರು ಅಲ್ಲಿ ನೋಡಿ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ನೋಡುವಂಥದ್ದು ವಿಶೇಷವಾಗಿ ಏನಿತ್ತು ಅಂತಂದರೆ, ಅಪ್ಪ ಅವರು ಏನಾದ್ರು ಒಂದು 1000 ವಿದ್ಯಾರ್ಥಿಗಳು ಇರ್ಬೋದು. ಈಗ ಅಲ್ಲಿ ಫ್ರೀಯಾಗಿ ವಸತಿ, ಪ್ರಸಾದ, ವಿದ್ಯೆ ಮತ್ತು ಎಲ್ಲ ಸಮವಸ್ತ್ರ ಫ್ರೀಯಾಗಿ ಕೊಟ್ಟು ಅಲ್ಲೊಂದು ಗರೀಬ ನಿರ್ಗತಿಕ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಒಂದು ಗುರುಕುಲ ಅಂತ ಫ್ರೀಯಾಗಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅದೊಂದು ನೋಡಿ ಹ್ಯಾಂಗಾಯ್ತು ಅಂದರೆ ನೋಡುಗರಿಗೆ ಅಲ್ಲಿ ಅವತ್ತಿನ ಕಾರ್ಯಕ್ರಮ ದಿನ ಆ ಒಂದು ವಿದ್ಯಾರ್ಥಿಗಳ ಒಂದು ನೋಡಿದ್ರೆ ಹ್ಯಾಂಗಿತ್ತು, ನಮ್ಮ ಸನಾತನ ಒಂದು ನೆನಪಾಗ್ತದೆ. ಅಲ್ಲಿ ಏನಂದ್ರೆ ಎಲ್ಲ ಹುಡುಗರು ಸಮವಸ್ತ್ರ ಒಂದೇ, ಕಟ್ಟಿಂಗ್ ಒಂದೇ. ಈಗಿನ ಕಟ್ಟಿಂಗ್ ನೋಡಿಲ್ಲ, ದೊಡ್ಡ ದೊಡ್ಡ ಸ್ಕೂಲ್ಗಳು, ಪ್ರೈವೇಟ್ ಸ್ಕೂಲ್ಗಳಿಗೆ ನಾವು ದೊಡ್ಡ ದೊಡ್ಡ ಡ್ರೆಸ್ ಹಾಕಿ ಏನೋ ಮಕ್ಕಳಿಗೆ ಏನೋ ಅರ್ಧಂಬರ್ಧ ಡ್ರೆಸ್ ಹಾಕಿ ಕಳಿಸ್ತಾರೆ. ಕಟ್ಟಿಂಗ್ ಆಗಿತ್ತಂದ್ರೆ ಸುತ್ತ ಕಟ್ಟಿ ಮ್ಯಾಲ ಕೊತ್ತಂಬರಿ ಸುಡೋದಾಗಿ ನಾವು ಪುರಾಣಿಕರು ಭಾಳ ನಿಜವಾಗಿ ಹೇಳಿದ್ರು. ಅಲ್ಲಿ ಹ್ಯಾಂಗಿತ್ತು ಜಿಟಿಗಾದಲ್ಲಿ ವಿದ್ಯಾರ್ಥಿಗಳೊಂದು ಉಡುಪು, ಅವ್ರದ್ದೊಂದು ಶಿಸ್ತು. ಹಾಗಂದ್ರೆ ಒಂದೇ ಕಟ್ಟಿಂಗು, ಒಂದೇ ಡ್ರೆಸ್ಸು, ಪಂಚೆ. ನಾವು ಪ್ರಸಾದ ಮಾಡುವಾಗ ನಾನು ಬರೀ ಅವ್ರ ಹಿಂದೆ ಹೋಗಿದ್ದೀನಿ ಕಾರ್ಯಕ್ರಮ ಪ್ರಸಾದ ತಗೋಬೇಕಾಗಂದ್ರೆ ಒಂದು ಲೈನ್ ಕೂತ್ಕರು ಕೆಲವೊಂದು ಮಂತ್ರಗಳನ್ನು ನುಡಿದು ಉಚ್ಚಾರ ಮಾಡಿ ಪ್ರಸಾದ ಸೇವಿಸ್ತಿದ್ರು. ನಾವು ಹಿಂದೆ ನೋಡಿದ್ದೀನಿ, ನಾನು ಕಾರ್ಯಕ್ರಮದಲ್ಲಿ ಬಹಳ ಚಂದ ಕಾಣ್ತಿತ್ತು ಅದು. ಅದಕ್ಕೆ ಆದ್ಮೇಲೆ ನಮ್ಮ ದೇಶದಲ್ಲಿ ಬಹಳಷ್ಟು ಈ ಯುವಜನರು ಸಂಸ್ಕೃತಿ ಹಾಳಾಗ್ತಾ ಇದೆ. ಅದಕ್ಕೆ ನನಗನ್ನಿಸ್ತದೆ, ಅಪ್ಪಗೌಡ ಗುರುಕುಲದಲ್ಲಿ ನಾನು ಅಂತೀನಿ 10ನೇ ತರಗತಿಯವರೆಗೆ ಅಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಜೀವನದಲ್ಲಿ ಎಂದೂ ಹಾದಿ ಬಿಡಕ್ಕೆ ಸಾಧ್ಯ ಇಲ್ಲ. ಅಂಥ ಸಂಸ್ಕಾರ ಅಲ್ಲಿ ಸಿಗ್ತದೆ. ಯಾವುದೋ ಒಂದು ಇದು ಇಲ್ಲ, ಇಂಥ ಒಂದು ಸಂಸ್ಕಾರ. ನಾನಂತೀನಿ ನಮ್ಮ ದೇಶದಲ್ಲಿ ಎಷ್ಟೋ ಭಾಳ ಮಠಗಳಿದೆ, ಎಲ್ಲದಲ್ಲಿ ಇಂಥ ಒಂದು ಗುರುಕುಲಗಳನ್ನು ಆದರೆ ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ, ಮುಂದಿನ ಜನರೇಷನ್ಗೆ ಒಳ್ಳೆಯ ಸಂಸ್ಕಾರ ಕೊಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು ಅಪ್ಪ ಅವ್ರದ್ದು ಸಂಕಲ್ಪ, ಕಾಳಜಿ ಜನರ ಬಗ್ಗೆ. ನಮ್ಮ ದೇಶದಲ್ಲಿ ಬಹಳ ನಿಷ್ಠೆಯಿಂದ ಶ್ರಮ ಮಾಡಿ ಜೀವನ ಮಾಡುವಂಥ ಯಾರಾದರೂ ಅವರು ರೈತಗೆ ಬೇರೆ ಸೋರ್ಸ್ ಇಲ್ಲ. ಬೆಳೆದ್ರೆ ಧಾರಣೆ ಸಿಗಲ್ಲ, ರೇಟ್ ಸಿಗಲ್ಲ. ಇಲ್ಲ ಅಂದರೆ ಮಳೆ ಬರೋಂಗಿಲ್ಲ ಟೈಮಿಗೆ. ಬಹಳ ಕಷ್ಟದ ಜೀವನ, ಶ್ರಮ ಜೀವನ ನಮ್ಮ ದೇಶದಲ್ಲಿ ರೈತ. ಅಪ್ಪಾಜಿಯವರು ಈ ಒಂದು ಚಳವಳಿ ನಡೆದಿತ್ತು. ರೈತರು ಕಬ್ಬಿನ ಬೆಂಬಲ ಬೆಲೆಗೆ ಒಂದು ಚಳವಳಿ ಮಾಡ್ತಾ ಇದ್ದಾಗ ಅಪ್ಪಾಜಿಯವರು ಎಷ್ಟೊಂದು ಕಾಳಜಿ ರೈತರ ಬಗ್ಗೆ. ಆ ಚಳವಳಿಯಲ್ಲಿ ಅಪ್ಪಾಜಿಯವರು ಹೋಗಿ ಸತತವಾಗಿ ಅವರ ಚಳವಳಿಯಲ್ಲಿ ಪಾಲ್ಗೊಂಡು ಕಬ್ಬಿನ ಬೆಲೆ ನಿಗದಿಪಡಿಸುವವರೆಗೆ ಅವರಲ್ಲಿ ಬೆರೆತು ಆ ರೈತರಿಗೆ ಒಂದು ಕಬ್ಬಿನ ಬೆಲೆಯನ್ನು, ಬೆಂಬಲ ಬೆಲೆಯನ್ನು ಕೊಡಿಸಿ ಬಂದಂಥ ಅಪ್ಪಾಜಿಯವರು. ಅದಕ್ಕೆ ಅಪ್ಪಾಜಿಯವರ ಒಂದು ವಿಚಾರಗಳು, ಭವಿಷ್ಯದಲ್ಲಿ ಮಕ್ಕಳ ಭವಿಷ್ಯ ಬೇಕು, ರೈತರ, ನಮ್ಮ ದೇಶದ ಬೆನ್ನೆಲುಬು ರೈತರ ಬಗ್ಗೆ ಇರುವಂಥ ಕಾಳಜಿ ನೋಡಿದ್ರೆ ಎಂಥ ದಿವ್ಯವಾದ ಅವರು ಒಂದು ವಿಚಾರ ಅಂತ ನಾನ್ತೀನಿ. ಇನ್ನು ಆತ್ಮೀಯರೇ, ಒಂದು ಹೇಳ್ತೀನಿ, ಬಹಳಷ್ಟು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ತಾಯಂದರಿಗೆ ಹೇಳಕ್ಕೆ ನಾ ಬಯಸ್ತೀನಿ.
ನಮ್ಮ ತಾಯಿ ತಂದೆಯರಿಗೆ, ಅಕ್ಕ ತಂಗಿಯರಿಗೆ ಒಂದು ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತೀವಿ, ಮಕ್ಕಳ ಬಗ್ಗೆ ಎಷ್ಟೋ ಕಾಳಜಿ ತೋರ್ತೀವಿ, ಮಕ್ಕಳು ಒಳ್ಳೆ ಸಂಸ್ಕಾರ ಕೊಡಬೇಕು, ಒಳ್ಳೆ ವಿದ್ಯೆ ಕೊಡಬೇಕು ಅಂತ ಅದರ ಹಾಳು ನಾವೇ ಮಾಡ್ತೀವಿ. ಮಕ್ಕಳಿಗೆ ನಾವೇ ಹಾಳು ಮಾಡ್ತೀವಿ. ಯಾಕಂದ್ರೆ ಒಂದು ಒಳ್ಳೆ ಸಂಸ್ಕಾರ ಕೊಡಲ್ಲ ಮಕ್ಕಳಿಗೆ. ಮಕ್ಕಳಿಗೆ ನಮ್ಮ ನೋಡ್ರಿ ಧರ್ಮದಲ್ಲಿ ಹೆಂಗಿದೆ ಅಂದ್ರೆ ಮಕ್ಕಳಿಗೆ ನಾವು ಬೆಳಗ್ಗೆ ಏನು ಕಲಿಸಲ್ಲ. ಅವ್ರಿಗೆ ಏನ್ ಮಾಡ್ತಾರೆ, ಹೇಳ್ತಾರೆ, ಮೊಬೈಲ್ ಹಿಡಿತಾರೆ, ಒಂದು ಶಿಸ್ತು ಕಲಿಸಲ್ಲ. ನಾ ಅಂತೀನಿ ನಮ್ಮ ಧರ್ಮದಲ್ಲಿ ನಿಮ್ಮಲ್ಲಿ ಇದೆ, ಮಕ್ಕಳ ಭವಿಷ್ಯ ನಿಮ್ಮಲ್ಲಿ ಇದೆ. ಶಾಲೆಯಲ್ಲಿ ವಿದ್ಯೆ ಕೊಡ್ತಾರೆ, ಸಂಸ್ಕಾರ ಮನೆಯಲ್ಲೇ ಬೆಳಿಬೇಕು, ತಾಯಿಯಿಂದಲೇ ಕೊಡಬೇಕು. ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಒಂದು ಸ್ನಾನ ಮಾಡಿ ಮನೆ ಮೇಲೆ ವಿಭೂತಿ ಹಚ್ಚಿ ಸ್ವಲ್ಪ ದೇವರ ಮುಂದೆ ಪ್ರಾರ್ಥನೆ ಮಾಡೋದ ಕಲಿಸ್ರಿ. ಒಂದು ಯಾರೋ ಮಂತ್ರ ಕಲೀಲಿ ಬೇಡ, ಒಂದು ಕೊರಳಲ್ಲಿ ಮಾಲೆ ಲಿಂಗದ ಒಂದು ಇರಲಿ, ಲಿಂಗ ಇಲ್ಲ ಅಂದ್ರೆ ಒಂದು ಮಾಲೆಯನ್ನು ಹಾಕೋದು ಕಲಿಸ್ರಿ. ಮಕ್ಕಳಿಗೆ ಬೆಳಿಗ್ಗೆ ಸ್ನಾನ ಮಾಡಿ ಒಂದೆರಡು ಮಂತ್ರ ಹೋಗೋದು ಕಲಿಸ್ರಿ. ಇದು ಸಂಸ್ಕಾರ. ಯಾಕಂದ್ರೆ ವಿಭೂತಿ ಇದ್ರೆ ಯಾವ ದೇವಗಳು ನಮಗೆ ಸರಿ ಬರೋಂಗಿಲ್ಲ. ಅದು ವಿಭೂತಿ ಇದ್ರೆ ಪಾಸಿಟಿವ್ ಥಿಂಗ್ಸ್ ನಮ್ಮಲ್ಲಿ ಬರ್ತವೆ. ಅದಕ್ಕೆ ತಾಯಿಂದಿರು ಮಕ್ಕಳ ಒಂದು ಸಂಸ್ಕಾರ ತಾಯಿಯ ಕೈಲಿದೆ. ಸ್ವಲ್ಪ ತಾಯಿಂದಿರು ಮಕ್ಕಳ ಬಗ್ಗೆ ಬಹಳ ಕಾಳಜಿಯಿಂದ ಸಂಸ್ಕಾರ ಕಲಿಸ್ಬೇಕಂತ ನನಗೇನೋ ಅನಿಸ್ತಾ ಇದೆ. ಮತ್ತು ಆತ್ಮೀಯರೇ, ಈ ಅದ್ದೂರಿಯಾದಂಥ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ದೂರಿಯಾಗಿದೆ. ಜನ ಈ ವರ್ಷ ಪ್ರತಿ ಜಾತ್ರಾ ಜನ ನೋಡಿದ್ರೆ ಬಹಳ ನೋಡಬೇಕು, ಬಹಳ ಪೂರ ಎಲ್ಲ ನಮ್ಮ ಇದನ್ನೇ ಗ್ರೌಂಡ್ ಎಲ್ಲ ತುಂಬಬೇಕಿತ್ತು. ಈ ಒಂದು ಜಾತ್ರಾ ಉತ್ಸವವನ್ನು ಭಾವಭಕ್ತಿ ತನು ಮನದ ಪಾವನ ಸಾನ್ನಿಧ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸುಕ್ಷೇತ್ರ ಉದನೂರು ಗ್ರಾಮದ ಶ್ರೀ ಜೋಡ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮೆಲ್ಲರ ಅತ್ಯಂತ ನೆಚ್ಚಿನ ತಾಯಿಯಾಗಿರುವಂತಹ ಮಾತೋಶ್ರೀ ಸಿದ್ದರಾಂಬೆ ತಾಯಿಯವರಲ್ಲಿ ಈ ಸಮಾರಂಭದಲ್ಲಿ ಶ್ರೀಮಠದ ಶಾಖಾ ಮಠದಲ್ಲಿ ಒಂದಾಗಿರುವಂಥ ಮುಸ್ತಾಪುರದ ಜಗದೇವಿ ತಾಯಿಯವರಲ್ಲಿ ಈ ಸಮಾರಂಭದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಂತ ಮಾರ್ಮಿಕವಾದಂಥ ವಿಚಾರವನ್ನು ನಿಮ್ಮೆಲ್ಲರಿಗೆ ತಿಳಿಸಿರುವಂತಹ ಪೊಲೀಸ್ ಅಧಿಕಾರಿಗಳು, ಆತ್ಮೀಯರಾಗಿರುವಂಥ ಬಸವೇಶ್ವರ ಹೀರಾ ಅವರಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ನಿರೂಪಣೆಯನ್ನು ನೆರವೇರಿಸಿಕೊಟ್ಟಿರುವಂಥ ರಾಜು ಅಪ್ಪಾಜಿ ಉದನೂರು ಅವರಲ್ಲಿ, ಶಿವಪುತ್ರ ಅವರಲ್ಲಿ, ಬಲು ಅವರಲ್ಲಿ, ಈ ದೇವಸ್ಥಾನದ ಕಾರ್ಯದಲ್ಲಿ ಅತ್ಯಂತ ಕ್ರಿಯಾಶೀಲತೆಯಿಂದ ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲ ಸೇವಾರ್ಥಿಗಳಲ್ಲಿ, ಪತ್ರಿಕಾ ಮಾಧ್ಯಮದವರಲ್ಲಿ, ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಉದನೂರು ಗ್ರಾಮದ ಜೋಡ ಬಸವೇಶ್ವರ ಜಾತ್ರೆ ಸಮಸ್ತ ಭಕ್ತರ ಭಕ್ತಿ ಭಾವನೆಯ ಮಧ್ಯದಲ್ಲಿ ಇಂದು ಭವ್ಯ ರಥೋತ್ಸವದೊಂದಿಗೆ ಈ ಕಾರ್ಯಕ್ರಮ ಬಹಳ ವೈಭವಪೂರ್ವಕವಾಗಿ ಮೂಡಿ ಬಂದಿರುವಂಥದ್ದು. ಸಿದ್ದರಾಮ ಶಿವಯೋಗಿಗಳು ಹಾಕಿಕೊಟ್ಟಿರುವಂಥ ಗುರು ಪರಂಪರೆಯ ಮಾರ್ಗದಲ್ಲಿ ಉದನೂರು ಗ್ರಾಮದ ಜೋಡ ಬಸವೇಶ್ವರ ಜಾತ್ರೆ ಇಂದು ರಥೋತ್ಸವ ಆಗ್ತಕ್ಕಂಥ ಸಂದರ್ಭ, ಆ ರಥೋತ್ಸವವನ್ನು ಎಳೆಯುವಂಥ ಸಂದರ್ಭದಲ್ಲಿ ಸೇರಿರುವಂಥ ಜನಸ್ತೋಮ, ಭಕ್ತಸ್ತೋಮ, ಅಲ್ಲಿ ಬಸವೇಶ್ವರರ ಗುರುಗಳ ಜೈಕಾರದ ಮಧ್ಯದಲ್ಲಿ ಆ ವೈಭವದ ಒಂದು ರಥೋತ್ಸವದ ದೃಶ್ಯವನ್ನು ನೋಡಿದಾಗ ಏನೋ ಒಂದು ಕಲ್ಪನೆ ಬರ್ತಿತ್ತು ಅಂದರೆ
ನಾವು ಉದನೂರು ಜೋಡ ಬಸವೇಶ್ವರ ಜಾತ್ರೆಯನ್ನೆಲ್ಲ ಕಲಬುರಗಿಯ ಶರಣಬಸಪ್ಪನ ಜಾತ್ರೆಯಲ್ಲಿದ್ದೇವೆ ಅನ್ನುವಂಥ ಭಾವನೆ. ಎಷ್ಟು ದೂರ ನಮ್ಮ ಕಣ್ಣಿನ ದೃಷ್ಟಿ ಹೋಗ್ತದೆ ಅಷ್ಟು ಬರೀ ತೆರೆಗಳನ್ನೇ ಕಾಣ್ತಾ ಇದೆ. ಅಂದರೆ ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿ ಇವತ್ತು ಜೋಡ ಬಸವೇಶ್ವರರ ಒಂದು ರಥೋತ್ಸವವನ್ನು ಬಹಳ ಸುಗಮವಾಗಿ, ಸರಳವಾಗಿ, ಅತ್ಯಂತ ನಿರ್ವಿಘ್ನವಾಗಿ ಸಾಗಿರ್ತಕ್ಕಂಥ ಈ ರಥೋತ್ಸವದ ಒಂದು ಭವಿಷ್ಯವನ್ನು ನಾವು ವಿಚಾರ ಮಾಡಿದ್ರೆ ಬಹುಶಃ ಬರುವಂಥ ದಿನಮಾನಗಳಲ್ಲಿ ಈ ಭಾಗದ ಸಮಗ್ರ ರೈತ ಬಾಂಧವರಿಗೆ ಒಳ್ಳೆ ಬೆಳೆ ಆಗ್ತದೆ ಅನ್ನುವಂಥ ಸೂಚನೆ ಇವತ್ತು ಜೋಡ ಬಸವೇಶ್ವರರು ನೀಡಿರ್ತಕ್ಕಂಥದ್ದು. ಹಾಗಾಗಿ ಈ ಗುರು ಪರಂಪರೆಯಲ್ಲಿ ಇವತ್ತು ಉದನೂರ ಉದಯನಗರ ಆಗ್ತದೆ ಅನ್ನುವಂಥ ಗುರುವಾಣಿ ಇಂದು ಸತ್ಯವಾಗಿ ಉದನೂರದಲ್ಲಿ ಆ ಉದಯದ ಒಂದು ಮಹಾ ಬೆಳಕನ್ನೇ ಕಾಣ್ತಕ್ಕಂಥ ಒಂದು ಜೋಡ ಬಸವೇಶ್ವರ ಜಾತ್ರೆ. ಹಾಗಾಗಿ ಮುಂದೆ ಬಹಳ ದೊಡ್ಡ ಭವಿಷ್ಯವನ್ನು ಈ ಮಠಕ್ಕಿದೆ, ಈ ಜಾತ್ರೆಗಿದೆ. ಬಹುಶಃ ಕಲಬುರಗಿಯ ಶರಣನ ಜಾತ್ರೆ ನೋಡಲಿಕ್ಕೆ ನಾಡಿನ ಅನೇಕ ಮೂಲೆಗಳಿಂದ ಜನ ಬರ್ತಾರೆ. ಮುಂದೊಂದು ದಿನ ಜೋಡ ಬಸವೇಶ್ವರ ಜಾತ್ರೆ ನೋಡಲಿಕ್ಕೆ ನಾಡಿನ ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಬಹಳ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಈ ಭವ್ಯ ವೇದಿಕೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಆತ್ಮೀಯರಾಗಿರುವಂಥ ಬಸವೇಶ್ವರ ಹೀರಾ ಅವರು ನಿಮ್ಮೆಲ್ಲರಿಗೂ ಒಂದು ಸಮಗ್ರ ಮಾಹಿತಿಯನ್ನು ಕೊಟ್ಟರು. ಪೊಲೀಸ್ ವ್ಯವಸ್ಥೆ ಆಗಿರ್ತದೆ, ಸರ್ಕಾರದಲ್ಲಿ ಏನೇನೋ ಅವಕಾಶಗಳಿದ್ದಾವೆ, ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ನಾವು ಯಾವ ಥರ ಎದುರಿಸಬೇಕು ಮತ್ತು ಮಾನವರಾಗಿ ಯಾವ ಥರ ಬಾಳ್ಬೇಕು. ಮಾನವೀಯತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಒಬ್ಬ ವ್ಯಕ್ತಿ ದಾರಿ ಮೇಲೆ ಯಾವುದೋ ಒಂದು ಘಟನೆಗೆ ಸಿಕ್ಕು ಸಾವು ಬದುಕಿನ ಮಧ್ಯದಲ್ಲಿ ಅವನು ಹೋರಾಡುವಂಥ ಸಂದರ್ಭದಲ್ಲಿ ನಮ್ಮ ಕೈಯಿಂದ ಆಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ಬಂದಿರುವಂಥ ಕಷ್ಟಕ್ಕೆ ಭಗವಂತ ಯಾವುದೋ ರೂಪದಲ್ಲಿ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯವಾಗಿರುವಂಥದ್ದು. ಅದರ ಜೊತೆಗೆ ಅವರೊಂದು ಮಾತನ್ನು ಹೇಳಿದರು, ಗಾಡಿ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಬಿದ್ದು ತೆರೆ ಹೊಡ್ಕೊಂಡು ಪ್ರಾಣವನ್ನು ಕಳ್ಕೊಂಡಿರುವಂಥ ಇತಿಹಾಸ ಭಾಳಷ್ಟಿದ್ದಾವೆ. ಅದಕ್ಕೆ ಪ್ರತಿಯೊಬ್ಬರು ತೆರಿಗೆ ಹಾಕೊಳ್ತಕ್ಕಂಥ ಹೆಲ್ಮೆಟನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದು ಅವರು ಸೂಚನೆ ಕೊಟ್ಟರು. ಬಹುಶಃ ನಿಮ್ಮೆಲ್ಲರ ಕೈ ಒಳಗಡೆ, ಪ್ರತಿಯೊಬ್ಬರ ಕೈ ಒಳಗಡೆ ಮೊಬೈಲ್ ಇದೆ. ಆ ಮೊಬೈಲ್ ಕೆಳಗಡೆ ಬಿದ್ದು ಮೊಬೈಲ್ ಹೊಡಿಬಾರ್ದು ಅಂತ ಅದಕ್ಕೆ ಸ್ಕ್ರೀನ್ ಗಾರ್ಡನ್ನು ಹಾಕಿಸ್ತಾರೆ. ಒಂದು ಮೊಬೈಲ್ 10-20 ಸಾವಿರ ಮೊಬೈಲು ಹೊಡೆದು ಹಾಳಾಗಬಾರ್ದು ಅಂತ ತಿಳ್ಕೊಂಡು ಅದಕ್ಕೆ ಸ್ಕ್ರೀನ್ ಗಾರ್ಡನ್ನು ಹಾಕಿ ಅದು ಸುರಕ್ಷಿತ ಇಟ್ಕೊತಾರೆ. ಆದರೆ ಬಿದ್ದರೆ ತೆರೆ ಹೊಡೆದ್ರೆ ಪ್ರಾಣನೇ ಹೋಗ್ತೈತಿ ಅನ್ನುವಂಥ ಅರಿವು ಇರಲಾರ್ದೆ, ಹೆಲ್ಮೆಟ್ ಇರಲಾರ್ದೆ ತಿರುಗಾಡ್ತಾರೆ ಅಂತಂದರೆ ಅದಕ್ಕೆ ಈ ತೆರೆಗೂ ಕೂಡ ಹೆಲ್ಮೆಟ್ ಅನ್ನುವಂಥ ಸ್ಕ್ರೀನ್ ಗಾರ್ಡನ್ನು ಹಾಕ್ಕೊಂಡು ಹೋದಾಗ ಏನೋ ಆಕಸ್ಮಿಕವಾಗಿ ಏನೋ ಒಂದು ಘಟನೆ ಆಯಿತು ಅಂದರೂ ಕೂಡ ಕೈ ಮುರಿಲಿ, ಕಾಲು ಮುರಿಲಿ ಅಂತ ಏನು ತೊಂದರೆ ಆಗೋದಿಲ್ಲ. ತೆರೆಗೆ ಬಡಿದಾಗ ಪ್ರಾಣ ಹೋಗ್ತಕ್ಕಂಥ ಸಂಭವ ಬಹಳ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾಗಿ ನಿಮ್ಮ ಸುರಕ್ಷತೆ ನೀವೇ ಕಾಪಾಡ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ಅವ್ರು ಹೇಳಿರುವಂಥ ಎಲ್ಲ ಅಂಶಗಳು ಗಮನದಲ್ಲಿ ಇಟ್ಕೊಂಡು ನೀವೆಲ್ಲರೂ ಆ ಒಂದು ನಿಯಮಗಳನ್ನು ಪಾಲಿಸ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾದಂಥ ಉದನೂರು ಜಾತ್ರೆ ಅದು ಸಿದ್ದರಾಮ ಶಿವಯೋಗಿಗಳು ಅಂದು ಈ ಜಾತ್ರೆಯ ಪರಂಪರೆಯನ್ನು ಹಾಕಿ ಕೊಡದೇ ಇದ್ದರೆ ಇವತ್ತು ಬಹುಶಃ ಉದನೂರು ಗ್ರಾಮದಲ್ಲಿ ಇಂಥ ವೈಭವ ನಾವು ಕಾಣಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಹಾಗಾಗಿ ಅವರು ಏನೋ ಒಂದು ಪುಣ್ಯದ ಪರಂಪರೆಯನ್ನು ನಾನು ನಿನ್ನೆ ಇಂದ ನಮ್ಮ ನಿಲ್ಕಂಡ್ರಗೌಡರಿಗೆ ಮತ್ತು ಶಿವಲಿಂಗಯ್ಯಮ್ಮ ಅವರಿಗೆ ನಾನು ನಿನ್ನಿನಿಂದ ಹೇಳ್ತಾ ಇದ್ದೆ, ಏನು ಜನ ಇದು ಎಲ್ಲಿಂದ ಬರ್ತಾ ಇದೆ, ಹೆಂಗೆ ಬರ್ತಾ ಇದ್ದಾರೆ ಅರ್ಥನೇ ಆಗತ್ತಿಲ್ಲ. ಹಿಂಗೆ
ರಥೋತ್ಸವ ಸಂದರ್ಭದಲ್ಲಂತೂ ನೋಡಬೇಕು, ಎಲ್ಲ ಹಾದಿಯಿಂದ ಜನ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಬಹುಶಃ ಎಲ್ಲಿ ಸಕ್ಕರೆ ಇರ್ತದೆ ಅಲ್ಲಿ ಇರುವೆಗಳಿಗೆ ಆಮಂತ್ರಣ ಕೊಡುವಂಥ ಅವಶ್ಯಕತೆ ಇಲ್ಲ. ಆ ರುಚಿಯ ವಾಸನೆ ಬಡಿದ ತಕ್ಷಣ ಇರುವೆಗಳು ಹೇಗೆ ಬರ್ತವೆ, ಹಾಗೆ ಉದನೂರು ಜೋಡ ಬಸವೇಶ್ವರರ ಶಕ್ತಿಯ ವಾಸನೆ ಎಲ್ಲ ಭಕ್ತರಿಗೆ ತಲುಪಿ ಎಲ್ಲ ಕಡೆಯಿಂದ ಜನ ಬರ್ತಕ್ಕಂಥದ್ದು. ಅದು ಬಹಳಷ್ಟು ಸಂತೋಷವನ್ನು ತಂದಿರುವಂಥದ್ದು. ಈ ಭವ್ಯವಾದಂಥ ಮಹಾಮಠ ಬಹಳ ಅದ್ಭುತವಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಬಹಳಷ್ಟು ಪ್ರಾಮಾಣಿಕವಾಗಿ ಮಠದ ಒಂದು ಏಳಿಗೆಗಾಗಿ ನಮ್ಮ ನೀಲಕಂಠರಾವ್ ಪಾಟೀಲ್ರು, ಶಿವಲಿಂಗ ಬೊಮ್ಮವರು, ಇನ್ನು ಉಳಿದ ಎಲ್ಲ ಗ್ರಾಮದ ಮುಖಂಡರು, ಅನೇಕ ಜನ ಯುವಕರು, ಶಿವಪುತ್ರವರು ನಿರಂತರವಾಗಿ ಪರಿಶ್ರಮಿಸಿ ಈ ಮಠ ಕಟ್ಟಡ ಮಾಡೋದು, ಕಲ್ಯಾಣ ಮಂಟಪ ಮಾಡೋದು, ಇದೆಲ್ಲ ಮಟ್ಟದ ಒಂದು ವ್ಯವಸ್ಥೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ತಕ್ಕಂಥದ್ದು ಒಂದು ಭಾಗ, ಆದರೆ ನಮ್ಮೆಲ್ಲರ ತಲೆ ಮೇಲೆ ಇರ್ತಕ್ಕಂಥದ್ದು ಒಂದು ಜವಾಬ್ದಾರಿ ಏನು ಅಂದರೆ ಜೋಡ ಬಸವೇಶ್ವರರ ದೇವಸ್ಥಾನ ನಿರ್ಮಾಣ ಮಾಡೋದು. ಜೋರಾಗಿ ಚಪ್ಪಾಳೆ ಹೊಡೀರಿ, ಏನು ತೊಂದರೆ ಇಲ್ಲ. ಯಾಕಂದರೆ ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಿದ್ರೆ, ನಾವು ಬಹುಶಃ ಉದನೂರು ಗ್ರಾಮದ ಭಕ್ತರು ಎಲ್ಲರೂ ಒಂದು ದೃಢವಾದ ಒಂದು ನಿರ್ಧಾರವನ್ನು ಕೈಗೊಂಡ್ರೆ ಬಹುಶಃ ನನಗನ್ನಿಸ್ತದೆ ದೇವಸ್ಥಾನ ಮುಗಿಸುವಂಥದ್ದು ನಮಗೇನು ಬಹಳ ದೊಡ್ಡ ವಿಚಾರ ಅಲ್ಲ. ಸಿದ್ದರಾಮ ಶಿವಗಳ ಆಶೀರ್ವಾದದಿಂದ, ಜೋಡ ಬಸವೇಶ್ವರ ಆಶೀರ್ವಾದದಿಂದ ಉದನೂರು ಗ್ರಾಮದಲ್ಲಿ ಒಬ್ಬೊಬ್ಬರಿಗೆ ಗುರುಗಳು ಎಂಥ ಸಂಪತ್ತನ್ನು ಕೊಟ್ಟಿದ್ದಾರೆ ಅಂದರೆ ಒಬ್ಬೊಬ್ಬರೇ ಗುಡಿ ಕಟ್ಟುವಂಥ ಐಶ್ವರ್ಯವನ್ನು ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡಿ ಮಾಡುವಂಥದ್ದು ಏನು ಭಾಳ ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ನಾನು ಮೊನ್ನೆ ನಮ್ಮ ಮುರುಡೇಶ್ವರದಿಂದ ಒಬ್ಬ ಶಿಲ್ಪಿಯನ್ನು ನಾನು ಇಲ್ಲಿ ಕಳಿಸಿರ್ತಕ್ಕಂಥದ್ದು. ಎಲ್ಲರೂ ಬಂದು ದೇವಸ್ಥಾನದ ಒಂದು ನೀಲಿ ನಕಾಶೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಅಂದರೆ ದೇವಸ್ಥಾನ ಯಾವ ರೀತಿಯಿಂದ ಇರಬೇಕು, ದೇವಸ್ಥಾನ ಯಾವ ಮಾದರಿ ಒಳಗಡೆ ಇರಬೇಕು, ದೇವಸ್ಥಾನ ಪೂರ್ಣಗೊಂಡ ನಂತರ ಹೇಗೆ ಕಾಣಿಸ್ತೈತೆ ಅನ್ನುವಂಥದ್ದು ಈಗಾಗಲೇ ಅವನು ತನ್ನ ಕಾರ್ಯವನ್ನು ಅವನು ಮಾಡ್ತಾ ಇದ್ದಾನೆ. ಅದು ಮುಗಿಸ್ಕೊಂಡು ಬಂದ ನಂತರ ಅದರಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಇದ್ದರೆ ಬದಲಾವಣೆ ಮಾಡಿ ಆ ನೀಲಿ ನಕಾಶೆಯ ಪ್ರಕಾರ ದೇವಸ್ಥಾನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದಕ್ಕೆ ಎಷ್ಟು ಖರ್ಚಾಗ್ತದೆ, ಅದಕ್ಕೆ ಎಷ್ಟು ಗಾತ್ರದ ದುಡ್ಡು ಬೇಕಾಗ್ತದೆ ಅನ್ನುವಂಥದ್ದು ಅವನು ಹೇಳ್ತಾನೆ. ಅವನ ಜೊತೆಗೆ ಮಾತಾಡಿ ಅತ್ಯಂತ ಒಂದು ಸುಂದರವಾದಂಥ ದೇವಸ್ಥಾನವನ್ನು ಉದನೂರು ಬಸವೇಶ್ವರ ದೇವಸ್ಥಾನ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ, ಕನಸಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಗ್ರಾಮದ ಅಗಸಿಬಾಗಿ ಉದ್ಘಾಟನಾ ಸಂದರ್ಭದಲ್ಲಿ ಬಂದಾಗ ನಾನು ಒಂದು ಮಾತನ್ನು ಹೇಳಿದ್ದೆ, ಏನಿಲ್ಲ ಈ ದೇವಸ್ಥಾನ ಕಟ್ಟಲಿಕ್ಕೆ ನಾನು ಮುಂದಿರ್ತೀನಿ, ನನ್ನ ಜೊತೆಗೆ ನೀವೇರ್ರಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಇದೆ. ಯಾಕಂದರೆ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದ್ರಿಂದ ಬಸವಣ್ಣನಿಗೇನು ನಾವು ಒಳ್ಳೇದು ಮಾಡ್ದಂಗೆ ಆಗೋದಿಲ್ಲ, ನಮ್ಮನ್ನು ನಾವೇ ಒಳ್ಳೇದು ಮಾಡ್ಕೊಳ್ಳೋದು ಬಸವಣ್ಣನ ಗುಡಿ ಕಟ್ಟಬೇಕಾಗಿದೆ. ಯಾಕಂದರೆ ಬಸವಣ್ಣ ನನಗೆ ಇಂಥ ವೈಭವ ಬೇಕು, ಹಂಗೆ ಬೇಕು, ಹಿಂಗೆ ಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ಯಾಕಂದರೆ ಬಸವಣ್ಣ ಏನೆಲ್ಲ ಕೊಟ್ಟಿದ್ದಾನೆ, ಸಿದ್ದರಾಮ ಶಿವಯೋಗಿಗಳು ಎಲ್ಲರಿಗೆ ಏನೆಲ್ಲ ಕೊಟ್ಟಿದ್ದಾರೆ. ದೇಶ ನಮಗೇನು ಕೊಡ್ತು ಅನ್ನೋದಕ್ಕಿಂತಲೂ ದೇಶಕ್ಕೆ ನಾವೇನು ಕೊಟ್ಟೇವೆ ಅನ್ನೋದು ಬಹಳ ಮುಖ್ಯ. ಹಾಗೆ ಬಸವಣ್ಣ ನಮಗೇನು ಕೊಟ್ಟ, ಸಿದ್ದರಾಮ ಶಿವಯೋಗಿಗಳು ನಮಗೇನು ಕೊಟ್ಟರು ಅನ್ನುವಂಥದ್ದು ಬಹಳ ಮುಖ್ಯ ಆಗೋದಿಲ್ಲ. ಯಾಕಂದರೆ ಅವರು ಯಾವ ಭಕ್ತರು ಏನು ಬೇಡಿರ್ತಾರೆ ಎಲ್ಲ ಕೊಟ್ಬಿಟ್ಟಾರೆ. ಮಕ್ಕಳು ಇಲ್ಲಾರ್ದವ್ರಿಗೆ ಮಕ್ಕಳು ಕೊಟ್ಟಾರೆ, ಐಶ್ವರ್ಯ ಇಲ್ಲಾರ್ದವ್ರಿಗೆ ಐಶ್ವರ್ಯ ಕೊಟ್ಟಾರೆ, ಕಣ್ಣು ಇಲ್ಲಾರ್ದವ್ರಿಗೆ ಕಣ್ಣು ಕೊಟ್ಟಾರ. ಬಸವಣ್ಣಗೆ ಏನು ಕೊಡ್ತೀವಿ ಅನ್ನೋದು ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕಾಗಿ ಬಸವಣ್ಣನ ದೇವಸ್ಥಾನ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮೆಲ್ಲರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಪದೇ ಪದೇ ಕಾರ್ಯಕ್ರಮ ಸೇರಿದಾಗ ಸ್ಟೇಜ್ ಮೇಲೆ ಕೂತು ಬರೀ ಮಾತಾಡಿ ಹೋಗಿ ಆಲೂರು ಮಠ ಕಟ್ಟದಂಗೆ ಆಗಬಾರ್ದು. ಯಾಕಂದರೆ ಇದು ನಿರ್ಮಾಣ ಆಗಬೇಕು. ನೀವು ನೋಡಬೇಕಾದ್ರೆ ಆ ದೇವಸ್ಥಾನ ನಿರ್ಮಾಣ ಆಗಿ ಬಸವಣ್ಣನ ಒಂದು ಭವ್ಯವಾದಂಥ ಮಹಾಮಂದಿರ ಈ ಊರೊಳಗಡೆ ತೆರೆಯಂತೆ ನಿಂತು ಅಂತಂದರೆ ಬಹುಶಃ ಜಗತ್ತಿನ ಐಶ್ವರ್ಯ ಎಲ್ಲ ಉದುರುಳದಲ್ಲಿ ತುಂಬಿ ತುಳುಕ್ತದೆ ಅಂತ ಒಂದು ಆಶೀರ್ವಾದ ಬಸವಣ್ಣ ಮಾಡ್ತಾರೆ.
ಹಾಗಾಗಿ ಎಲ್ಲರೂ ಸೇರ್ಕೊಂಡು, ಯಾಕಂದರೆ ಎಲ್ಲರೂ ನಾನು ಭಾಳ ಸಲ ನೋಡ್ತೇನೆ ಮಾತಾಡೋ ಟೈಮ್ನಾಗೆಲ್ಲ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಮಾತಾಡ್ತಾರೆ. ಇದು ಮಾಡ್ರಿ ಅಂತಂದಾಗ ಒಬ್ಬೊಬ್ರು ಹಿಂಜರಿತಾರೆ. ಯಾಕಂದರೆ ಇಂಥ ಪುಣ್ಯದ ಕಾರ್ಯವನ್ನು ಮಾಡಬೇಕಾದಾಗ ನಾವು ಧೈರ್ಯದಿಂದ, ಎದೆಗಾರಿಕೆಯಿಂದ, ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಬಸವಣ್ಣ ನಮ್ಗಿಂತ 10 ಹೆಜ್ಜೆ ಮುಂದೆ ಹೋಗಿ ಅವನ ಕಾರ್ಯವನ್ನು ಮುಗಿಸ್ಕೊಳ್ತಾರೆ. ಹಾಗಾಗಿ ಆದಷ್ಟು ಬೇಗ ಅದು ಈ ಶಿವರಾತ್ರಿಯ ಸಂದರ್ಭದಲ್ಲಿ ಆ ಒಂದು ನೀಲಿ ನಕಾಶೆಯನ್ನು ಧರಿಸಿ ನಾನೆಲ್ಲ ನಮ್ಮ ಗೌಡರು ಎಲ್ಲ ಪ್ರಮುಖರನ್ನು ಮತ್ತೊಂದು ಸಲ ಕೂಡಿಸ್ಕೊಂಡು ಒಂದು ಚರ್ಚೆಯನ್ನು ಮಾಡಿ ಮತ್ತೊಂದು ವಿಶೇಷವಾದಂಥ ಇದೇ ಗ್ರಾಮಕ್ಕೆ ನಾನು ಬಂದು ನಿಮ್ಮೆಲ್ಲರಿಗೂ ಒಂದು ಸಭೆಯನ್ನು ಕರೆದು ಒಂದು ಆ ದೇವಸ್ಥಾನ ಚಾಲು ಮಾಡ್ತಕ್ಕಂಥ ಒಂದು ಸಮಯವನ್ನು ನಿಗದಿ ಮಾಡಿ ನಾವು ಪ್ರಾರಂಭವನ್ನು ಮಾಡಿದೆವು ಅಂತಂದರೆ ಒಂದು ಕಲ್ಲು ಇಡೋದು ಅಷ್ಟೇ ಬಸವಣ್ಣ ಕಾಯ್ತಾ ಇದ್ದಾನೆ, ಉಳಿದಿವ ಕಲ್ಲೆಲ್ಲ ಅವನೇ ಇಟ್ಕೊಂಡು ದೇವಸ್ಥಾನ ಮುಗಿಸ್ಕೊಂಡು ಅಂಥ ಶಕ್ತಿ ಇದೆ. ಆ ಶಕ್ತಿ ಮೇಲೆ ನಮ್ಮ ನಂಬಿಕೆ ಇರಲಿ, ಭಕ್ತಿ ಇರಲಿ, ಶ್ರದ್ಧೆ ಇರಲಿ. ಆ ದೇವಸ್ಥಾನ ಎಂಥ ದೇವಸ್ಥಾನ ಆಗ್ತದೆ ಅಂದರೆ ಕಲಬುರಗಿ ಜಿಲ್ಲೆ ಒಳಗಡೆ ಅತ್ಯಂತ ನೋಡುವಂಥ ಒಂದು ದೇವಸ್ಥಾನ, ಮಾದರಿಯ ದೇವಸ್ಥಾನ ಅಂದರೆ ಅದು ಉದನೂರು ಜೋಡ ಬಸವೇಶ್ವರ ದೇವಸ್ಥಾನ ಅನ್ನುವಂಥದ್ದು ನಾವೆಲ್ಲರೂ ಮಾಡಬೇಕಾಗಿದೆ. ಅದು ದೇವಸ್ಥಾನ ಆದ ನಂತರ ಆ ದೇವಸ್ಥಾನದ ಉದ್ಘಾಟನೆಗೆ ಹೆಲಿಕಾಪ್ಟರ್ದಿಂದ ಹೂವು ಹಾರಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೆ. ನಾ ಈ ಮಾತು ಹೇಳಬಾರ್ದಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಕೂಸು ಹುಟ್ಲಾರ್ದೆ ಕುಲೈ ಹೊಲಿಸಿದ್ರಂತ ದೇವಸ್ಥಾನನೇ ಆಗಿಲ್ಲ, ಹೆಲಿಕಾಪ್ಟರ್ದಿಂದ ಹೂವು ಹಾಕೋದು ಮಾತಾಡತ್ತಾರ ಅಪ್ಪೋರ ಅಂತ ನೀವು ಅನ್ಬೋದು. ಆದರೆ ಮೊದಲು ನಮ್ಮ ಎಲ್ಲರ ತಲೆ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ದೇವಸ್ಥಾನವನ್ನು ಕಟ್ತಕ್ಕಂಥದ್ದು. ಆ ದೇವಸ್ಥಾನವನ್ನು ನಾವೆಲ್ಲರೂ ಒಮ್ಮತದ ಒಂದು ಭಕ್ತಿ ಶ್ರದ್ಧೆಯಿಂದ ಆ ದೇವಸ್ಥಾನದ ಕಾರ್ಯವನ್ನು ನಾವೆಲ್ಲರೂ ಪ್ರಾರಂಭ ಮಾಡೋಣ. ಆ ಗುರುಗಳ ಆಶೀರ್ವಾದದಿಂದ ನಿರ್ವಿಘ್ನವಾಗಿ ಆ ದೇವಸ್ಥಾನ ಮುಗಿಯುತ್ತದೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ಇವತ್ತು ಇಲ್ಲಿ ಸೇರಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಸದ್ಭಕ್ತರು, ಅದರ ಜೊತೆಗೆ ಮಠ ಭಾಳ ದೊಡ್ಡದಾಗಿದೆ. ನಾನು ನಮ್ಮ ನೀಲಕಂಠರಾವ್ ಗೌಡರಿಗೆ, ಶಿವಲಿಂಗಯ್ಯ ಅವರಿಗೆ ಹೇಳಿದ್ದೆ, ಇಲ್ಲೊಂದು ಗುರುಕುಲ ಅಂದರೆ ಸುಮಾರು ನಾನು ಜಡಗಾದೊಳಗಡೆ ಒಂದು ಗುರುಕುಲ ಪ್ರಾರಂಭ ಮಾಡಿದ್ದೇನೆ. ಅಂದರೆ ವೇದ ಪಾಠಶಾಲಾ ಅಂತಂದರೆ ಅದೊಂದು ವೇದ, ಆ ಮಕ್ಕಳಿಗೆ ಒಂದು ವೇದದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು. ಒಂದು 15-20 ಬಡ ಮಕ್ಕಳು ಇದ್ರೆ ಆ ಮಕ್ಕಳಿಗೆ ಇಲ್ಲಿ ಇಟ್ಕೊಂಡು ಒಂದು ವೇದ ಪಾಠಶಾಲಾ ಚಾಲು ಮಾಡಿದ್ರೆ ಮಠದ ಆವರಣನೂ ಸ್ವಚ್ಛ ಇರ್ತೈತಿ, ಮಠದಾಗೂ ಕೂಡ ಯಾವಾಗಲೂ ವೇದ ಘೋಷ ನಡೀತೈತಿ. ಮಠದ ಒಂದು ಚಿತ್ರಣನೇ, ಮಠದ ಒಂದು ಶಕ್ತಿ ಇನ್ನೂ ಇಷ್ಟು ಜಾಗ್ರ ಆಗ್ತೈತಿ. ಅಂಥ ಕಾರ್ಯ ಉದನೂರು ಮಠದಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ಬರುವಂಥ ದಿನದಲ್ಲಿ ಹಲವಾರು ಈ ಮಠದ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲರೂ ಒಂದು ಕೈ ಜೋಡಿಸಿ ವಿಶೇಷವಾದಂಥ ಉದನೂರಿನ ಕೀರ್ತಿ ಗಗನೆತ್ತರಕ್ಕೆ ಮುಟ್ಟಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸೇರಿರುವಂಥ ಎಲ್ಲ ಭಕ್ತರಿಗೆ ಜೋಡ ಬಸವೇಶ್ವರ ಆಶೀರ್ವಾದ ಸದಾಕಾಲ ಇರಲಿ. ಬರುವಂಥ ಫೆಬ್ರವರಿ 6-7ನೇ ತಾರೀಕು ಸಿದ್ದರಾಮ ಶಿವಯೋಗಿಗಳ ಪುಣ್ಯಸ್ಮರಣೋತ್ಸವ ಚಿಡಗಾದಲ್ಲಿ ಬಹಳ ಅದ್ಭುತವಾಗಿ ಅದ್ಧೂರಿಯಾಗಿ ರಥೋತ್ಸವ ನಡೀತದೆ. ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರಿಗೆ ಶುಭವಾಗಲಿ. ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.